ಫ್ರೆಂಡ್ಸ್, ಇನ್ನು ಮೇಲೆ ಈ ವಿಡಿಯೋ ನೋಡಿದ ನಂತರ ನೀವು ಶ್ರೀಖಂಡನ್ನ ಮಾರ್ಕೆಟಿಂದ ತರುವುದೇ ಬೇಡ. ಆ ಗ್ಯಾರಂಟಿಯನ್ನ ನಾನು ನಿಮಗೆ ಕೊಡ್ತೇನೆ. ಅದೇ ರುಚಿಯಾದ ಶ್ರೀಖಂಡನ ನಾವು ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹೀಗೆ ಡ್ರೈನರನ್ನು ಒಂದು ಪಾತ್ರೆಯ ಮೇಲೆ ಇಟ್ಟು ಅದರ ಮೇಲೆ ಮಸ್ಲಿನ್ ಬಟ್ಟೆಯನ್ನು ಹಾಕ್ಕೊಂಡೆ. 2 ಲೇಯರ್ ಇದೆ ಮಸ್ಲಿನ್ ಬಟ್ಟೆಯದ್ದು. ಹಟ್ಸನ್ನ ತುಂಬ ತಿಕ್ಕಾಗಿರುವ ಮೊಸರಿದು 1/4 ಲೀಟರ್ ಅಷ್ಟಿದೆ. ಅದನ್ನು ನಾನು ಈ ಬಟ್ಟೆಯ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪವನ್ನು ಹಾಗೆ ಇಟ್ಟಿದ್ದೇನೆ, ಬೇಕಿದ್ದರೆ ಹಾಕ್ಕೊಳ್ಬೋದು. ಇದು 4 ಜನರಿಗೆ ಸರ್ವ್ ಮಾಡುವಷ್ಟು ರೆಡಿ ಆಗ್ತದೆ. ಈ ಥರ ಎಕ್ಸೆಸ್ ವಾಟರ್ ಅಂದರೆ ಎಕ್ಸ್ಟ್ರಾ ಇದ್ದ ನೀರನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ತೆಗೆದುಕೊಳ್ಳುವ. ಹೀಗೆ ತೆಗೆದ ನಂತರ ಇದನ್ನು ಸುಮಾರು 5 ರಿಂದ 6 ಗಂಟೆಗಳಷ್ಟು ಕಾಲ ರೆಫ್ರಿಜರೇಟ್ ಮಾಡಬೇಕು. ಅಂದರೆ ರಾತ್ರಿ ನಾವು ರೆಡಿ ಮಾಡಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಕರೆಕ್ಟ್ ಆಗ್ತದೆ. ಎಕ್ಸೆಸ್ ವಾಟರ್ ಎಲ್ಲ ಹೋಗಿದೆ. ಈಗ ಇದನ್ನು ರೆಫ್ರಿಜರೇಟ್ ಮಾಡ್ತೇನೆ. ಆಫ್ಟರ್ 6 ಅವರ್ಸ್ ತೆಗೆದೆ ರೆಫ್ರಿಜರೇಟರಿಂದ. ನಂತರ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ. ಎಷ್ಟು ಗಟ್ಟಿಯಾಗಿದೆ ನೋಡಿ. ಚೂರು ಸ್ಪೂನ್ನ ಸಹಾಯದಿಂದ ಬಿಡಿಸ್ಕೊಳ್ತೇನೆ ಅದನ್ನು ಗಂಟಿಲ್ಲದ ಹಾಗೆ. ನಂತರ ಮ್ಯಾಂಗೋ ಪ್ಯೂರಿ, ಇದು ಸಿಹಿ ನೋಡ್ಕೊಳ್ಳಿ. ಮಾವಿನ ಹಣ್ಣಿನದ್ದು 4 ಟೇಬಲ್ ಸ್ಪೂನ್ನಷ್ಟು ಮಾವಿನ ಹಣ್ಣಿನ ಪ್ಯೂರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳುವ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ. ಎಸ್, ಈ ವಿಡಿಯೋವನ್ನು ನೀವು ನೋಡಿದ ನಂತರ ಖಂಡಿತವಾಗಿಯೂ ಅಂಗಡಿಯಿಂದ ತರುವುದನ್ನೇ ನೀವು ಮರ್ತು ಬಿಡ್ತೀರಾ. ಶ್ರೀಖಂಡ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀರಾ. 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯ ಪುಡಿಯನ್ನು ಹಾಕ್ಕೊಂಡೆ. ನಂತರ ಕೇಸರಿಯ ನೀರು, ಸ್ಯಾಫ್ರನ್ ನೆನೆಸಿಟ್ಟಂತಹ ಹಾಲು, 1 ಟೇಬಲ್ ಸ್ಪೂನಷ್ಟು ಹಾಕಿಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಏಲಕ್ಕಿಯ ಫ್ಲೇವರ್ ಇಷ್ಟ ಆಗುವವರು 1 ಪಿಂಚಿನಷ್ಟು ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ಬಹುದು. ಇದನ್ನು ನಾವು ರೆಡಿ ಮಾಡಿಟ್ಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ 2 ರಿಂದ 3 ತಿಂಗಳು ಆರಾಮಾಗಿ ಇದನ್ನು ನಾವು ಚಪಾತಿ ಜೊತೆ ಟೇಸ್ಟ್ ಮಾಡ್ಕೊಳ್ತಾ ಇರ್ಬೋದು. ಡೆಸರ್ಟ್ ಥರನೂ ತಿನ್ಬೋದಲ್ಲ ವೀಕ್ಷಕರೇ. ಇದನ್ನು ನಿಮ್ಗೆ ಇಷ್ಟ ಆಗಿದೆ ಅಂತ ಎಣಿಸಿದ್ದೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಈಗಲೇ ಲೈಕ್ ಕೊಟ್ಟು ಬಿಡಿ ಆಯಿತಾ. ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.